ಇನ್ನು ರೇಣುಕಾಸ್ವಾಮಿ ಕೇಸ್ನ ಭಯಾನಕ ಮಾಹಿತಿಯೊಂದು ಬೆಳಕಿಗೆ ಬರ್ತಾ ಇದೆ. ಯಾವ ರೀತಿಯಾಗಿ ಹತ್ಯೆಯಾಗಿತ್ತು, ಅದೇ ರೀತಿಯಾಗಿ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಟಾರ್ಚರ್ ಮಾಡಲಾಗಿತ್ತು, ಇದೆಲ್ಲ ಮಾಹಿತಿಗಳು ಹೊರಬೀಳ್ತಾ ಇದೆ. ಮರಣೋತ್ತರ ಪರೀಕ್ಷೆ ವೇಳೆಯಲ್ಲಿ ಮತ್ತಷ್ಟು ಕ್ರೌರ್ಯ ಬೆಳಕಿಗೆ ಬಂದಿದೆ. ದಿನೇ ದಿನೇ ಬಯಲಾಗ್ತಾ ಇದೆ ಹಾಸನ ದಾಸನ ಗ್ಯಾಂಗ್ನ ಒಂದು ಕರಾಳ ಮುಖ. ಇನ್ನು ಸಾಮಾನ್ಯವಾದಂತಹ ಒಂದು ಏಟು ತಿಂದು ರೇಣುಕಾಸ್ವಾಮಿ ಕೊಲೆಯಾಗಿಲ್ರಿ. ರೇಣುಕಾಸ್ವಾಮಿಯನ್ನ ಹೊಡೆದಿದ್ದು ಚಿತ್ರಹಿಂಸೆ ಕೊಟ್ಟು, ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ್ದು ಚಿತ್ರಹಿಂಸೆ ಕೊಟ್ಟು, ಒಂದು ಬಲವಾದ ಏಟು ತಿಂದು ಮೂಳೆ ಮುರಿದು ರೇಣುಕಾಸ್ವಾಮಿ ಸಾವಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಆತನ ಮೂಳೆ ಕೂಡ ಮುರಿತವಾಗಿದೆ, ಮೂಳೆ ಕೂಡ ಮುರಿದು ಹೋಗಿದೆ. ಅದೇ ರೀತಿಯಾಗಿ ಬಲವಾಗಿ ಆತನಿಗೆ ಹೊಡೆಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಮೂಳೆ ಮುರಿಯುವಷ್ಟು ಬಲವಾದಂತಹ ಒಂದು ಪೆಟ್ಟು ಆತನಿಗೆ ಬಿದ್ದಿದೆ, ಅಷ್ಟು ಬಲವಾಗಿ ಆತನನ್ನು ಹೊಡೆಯಲಾಗಿದೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಇನ್ನು ನೋವು ತಡೆಯಲಾರದೆ ನರಳಿ ನರಳಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ. ಹಾಗೆ ಹೀಗೆ ಸಾಮಾನ್ಯ ಸಾವಲ್ಲ ರೇಣುಕಾಸ್ವಾಮಿದು. ಆತನ ಮೇಲೆ ನಿರಂತರವಾಗಿ ಟಾರ್ಚರ್ ಮಾಡಲಾಗಿದೆ. ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬಯಲಾಗಿತ್ತು. ಈಗ ಮೂಳೆ ಕೂಡ ಮುರಿದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿಯ ಒಂದು ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ಒಂದೆಡೆ ನಾಯಿಗಳು ಆತನ ಮೃತದೇಹವನ್ನು ಎಳೆದಾಡಿದ್ವು, ಮತ್ತೊಂದೆಡೆಯಲ್ಲಿ ದೇಹದ ಹಲವಾರು ಭಾಗಗಳಲ್ಲಿ ಸುಟ್ಟಿರುವಂತಹ ಗಾಯಗಳಾಗಿತ್ತು. ಇನ್ನು ಅದರ ಜೊತೆಗೆ ಆತನಿಗೆ ಕರೆಂಟ್ ಶಾಕ್ ಕೂಡ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಬೆಳಕಿಗೆ ಬರುತ್ತೆ. ರೇಣುಕಾಸ್ವಾಮಿ ಸಾವಿಗೀಡಾದ ಬಳಿಕ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೂಡ ಕೊಡಲಾಗಿತ್ತು. ಇನ್ನು ಕರೆಂಟ್ ಶಾಕ್ ಕೊಡಬೇಕಾದ್ರೆ ಎಷ್ಟು ವೋಲ್ಟೇಜ್ ಕೊಡಬೇಕು, ಎಷ್ಟು ವೋಲ್ಟೇಜನ್ನು ಮೇಂಟೈನ್ ಮಾಡಬೇಕು, ಇದೆಲ್ಲವೂ ಕೂಡ ಗೊತ್ತಿರಬೇಕಾಗುತ್ತೆ. ಪ್ರೊಫೆಷನಲ್ಗಳು ಮಾತ್ರ ಕರೆಂಟ್ ಶಾಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಯಾರು ಅನ್ಪ್ರೊಫೆಷನಲ್ಡ್ ಪೀಪಲ್ಸು. ಎಲೆಕ್ಟ್ರಿಕ್ ಶಾಕ್ ಕೊಡೋದಕ್ಕೆ ಅಂತ ಒಂದು ಮಷಿನ್ ತರಿಸ್ತಾರೆ, ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಆತನ ಮೇಲೆ ಟಾರ್ಚರ್ ಮಾಡಿದ್ರು ಅಂತಂದರೆ, ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ಈ ನಡುವೆ ಆತನ ಮೃತದೇಹದ ಹಲವಾರು ಭಾಗದಲ್ಲಿ ಸುಟ್ಟಿರುವಂತಹ ಒಂದು ಗಾಯಗಳು ಕೂಡ ಪತ್ತೆಯಾಗಿತ್ತು. ಹಲವಾರು ಸುಟ್ಟಿರುವಂತಹ ಒಂದು ಗಾಯಗಳು ಕೂಡ ಪತ್ತೆಯಾಗಿತ್ತು. ಇದು ರೇಣುಕಾಸ್ವಾಮಿಯನ್ನು ಚಿತ್ರಹಿಂಸೆ ಕೊಟ್ಟು ಆತನನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮಾಂಸವನ್ನು ತಿಂತಾ ಇರಲಿಲ್ಲ, ಆತ ಮಾಂಸಾಹಾರಿಯಾಗಿರಲಿಲ್ಲ. ಆದರೂ ಕೂಡ ಬಲವಂತವಾಗಿ ಆತನಿಗೆ ಮಾಂಸಾಹಾರವನ್ನು ತಿನ್ನಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಬರ್ತಾ ಇದೆ, ಮರಣೋತ್ತರ ಪರೀಕ್ಷೆಯ ರಿಸಲ್ಟ್ಗಳು ಬರ್ತಾ ಇದೆ. ಇದರಲ್ಲಿ ಮಾಹಿತಿಗಳು ಮತ್ತಷ್ಟು ಜನರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಆತನನ್ನು ಹೊಡೆಯುವಂತಹ ಸಂದರ್ಭದಲ್ಲಿ ಆತನ ದೇಹದಲ್ಲಿ ಇರುವಂತಹ ಮೂಳೆಗಳು ಮುರಿದು ಹೋಗಿತ್ತು. ಇನ್ನು ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಮೂಳೆ ಮುರಿತವಾಗಿ ಆತ ನರಳಿ ಸಾವನ್ನು ಅಪ್ಪಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ರೇಣುಕಾಸ್ವಾಮಿಯನ್ನು ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟು ಆತನನ್ನು ಸಾಯಿಸಿದ್ರು ಅನ್ನುವಂತಹ ಒಂದು ಮಾಹಿತಿಗಳು ಈಗ ಬಯಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದರಂತೆ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಇನ್ನು ಪ್ರಕರಣದ ಒಂದು ಮರಣೋತ್ತರ ಪರೀಕ್ಷೆ ಸಾಕಷ್ಟು ವಿಷಯಗಳನ್ನು ಇದೀಗ ಬಹಿರಂಗ ಮಾಡ್ತಾ ಇದೆ. ಯಾವ ರೀತಿಯಾಗಿ ಹತ್ಯೆ ಮಾಡಿದ್ರು, ಯಾವ ರೀತಿಯಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ರು, ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ನೀಡಲಾಗಿತ್ತು, ಇದೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಈ ಚಿತ್ರಹಿಂಸೆ ಕೊಟ್ಟು ಏನು ಸಾವಾಗಿದೆ, ಹತ್ಯೆ ಮಾಡಿದ್ದಾರೆ, ಇದು ಆರೋಪಿಗಳಿಗೆ ಮತ್ತಷ್ಟು ಮುಳುವಾಗುವಂತಹ ಸಾಧ್ಯತೆ ಕೂಡ ಇದೆ.